ಶ್ರೀ ಗುರುಭ್ಯೋ ನಮಃ. ಈಕ್ಷತ್ಯಧಿಕರಣದ 11ನೇ ಸೂತ್ರ ನಾವು ನೋಡ್ತಿರೋದು. ಅಲ್ಲಿ ಈ ತತ್ವಪ್ರಕಾಶಿಕಾದಲ್ಲಿ ಈ ಎರಡು ಅನುಮಾನಗಳ ಬಗ್ಗೆ ಒಂದು ಜಿಜ್ಞಾಸೆ ನಡೆದಿದೆ. ನಾವು ಬ್ರಹ್ಮ ಅಂತ ಪಕ್ಷ ಮಾಡಿಕೊಂಡು ವಾಚ್ಯಂ ಅಂತ ಸಾಧನೆ ಮಾಡಿದ್ದೀವಿ, ಲಕ್ಷ್ಯತ್ವಾತ್ ಅಂತ ಖೇದು ಪ್ರಯೋಗ ಮಾಡಿದ್ದೀವಿ. ಈ ಅನುಮಾನಕ್ಕೆ ಸಮರ್ಥನೆಯಾಗಿ ತರ್ಕವನ್ನು ಕೂಡ ಪ್ರಯೋಗ ಮಾಡಿದ್ದೇವೆ. ಬ್ರಹ್ಮ ಯದಿ ವಾಚ್ಯಂ ನ ಸ್ಯಾತ್ ತರ್ಹಿ ಲಕ್ಷ್ಯಮಪಿ ನ ಸ್ಯಾತ್ ಅಂತ ಹೀಗೆ ತರ್ಕನೂ ಕೂಡ ಪ್ರಯೋಗ ಮಾಡಿದ್ದೇವೆ. ಇಷ್ಟರ ಮೇಲೆ ಅಲ್ಲೊಂದು ಚರ್ಚೆ ನಡೆದಿದೆ. ಈ ವಾಚ್ಯತ್ವ ಅನ್ನೋದು ಲಕ್ಷಣಕ್ಕೆ ಹೇಗೆ ಉಪಯೋಗಿ ಅಂತ. ಅದಕ್ಕೆ ಹಾಗಾದರೆ ನಾವು ಪ್ರಶ್ನೆ ಕೇಳಿದ್ವಿ. ಆ ಪ್ರಶ್ನೆಗೆ ಉತ್ತರ ಕೊಡುವ ನಿಟ್ಟಿನಲ್ಲಿ ಅವರಿಗೆ ಒಂದು ನಾವು ಪ್ರಶ್ನೆ ಕೇಳಿದ್ದೇವೆ. ಅದೇನು ಪ್ರಶ್ನೆ ಕೇಳಿದ್ವಿ? ಹಾಗಾದರೆ ಲಕ್ಷಣಕ್ಕೆ ವಾಚ್ಯತ್ವ ಉಪಯೋಗಿ ಅಲ್ಲ, ಬೇರೆ ಯಾವುದೋ ಉಪಯೋಗಿ ಇದೆ ಅಂತ ನಿಮ್ಮ ತಾತ್ಪರ್ಯನೋ, ಅಥವಾ ಲಕ್ಷಣಕ್ಕೆ ವಾಚ್ಯತ್ವ ಅನ್ನೋದು ಹೇಗೆ ಉಪಯೋಗಿ, ಅದು ಹೇಗೆ ಕೆಲಸ ಮಾಡ್ತದೆ ಉಪಯೋಗಿಯಾಗಿ ಅಂತ ಅದನ್ನು ಹೇಳಿ ಅಂತ. ಆವಾಗ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಕೇವಲಾನ್ವಯ ಅನುಮಾನದಲ್ಲೇ ಆಗಲಿ, ಕೇವಲ ವ್ಯತಿರೇಕ ಅನುಮಾನದಲ್ಲೇ ಆಗಲಿ ಉಪಾಧಿಯ ಪ್ರಶ್ನವನ್ನೇ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಇಷ್ಟು ಉತ್ತರ ಕೊಟ್ಟಿದ್ದೇವೆ. ಕಳೆದ ದಿವಸ ಕೇವಲಾನ್ವಯ ಅಂದ್ರೆ ಏನು, ಕೇವಲ ವ್ಯತಿರೇಕ ಅಂದ್ರೆ ಏನು, ಅನ್ವಯ ವ್ಯತಿರೇಕ ಅಂದ್ರೆ ಏನು ಅಂತ ಇಷ್ಟು ನೋಡಿದ್ದೇವೆ. ಇನ್ನಲ್ಲಿ ಉಪಾಧಿ ಅಂತಂದ್ರೆ ಏನು ಅಂತ ಇವತ್ತು ನೋಡಬೇಕು. ಮತ್ತೆ ಉಪಾಧಿ ಇದ್ರೆ ಏನಾಗ್ತದೆ ಅಂತ ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕು. ಉಪಾಧಿ ಇದ್ದ ಅನುಮಾನಕ್ಕೆ ಏನಾಗ್ತದೆ, ಉಪಾಧಿ ಇಲ್ಲದೆ ಹೋದ್ರೆ ಏನಾಗ್ತದೆ ಅಂತ ಅನ್ನೋದನ್ನು ಗಮನಿಸ್ಬೇಕು. ಮತ್ತೆ ಸಾಧಾರಣವಾಗಿ ಉಪಾಧಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನು ಕೂಡ ಗಮನಿಸ್ಬೇಕು. ಉಪಾಧಿ ಅಂದ್ರೆ ಒಂದು ನಿಮಿತ್ತ ಅಂತ ಅರ್ಥ. ಅದರಲ್ಲೂ ಕೆಲವು ಸರಿ ತಾತ್ಕಾಲಿಕವಾದ ನಿಮಿತ್ತ ಅಂತ ಕೆಲವು ಸರಿ ಅರ್ಥ ಬರ್ತದೆ. ಈ ಉಪಾಧಿ ಅಂದರೆ ಒಂದು ಪದವಿ ಅಂತಲೂ ಅರ್ಥ ಬರ್ತದೆ. ಹೀಗೊಂದು ವಿದ್ಯಾವಾರಿಧಿ ಅಂತ ಒಂದು ಪದವಿ, ಆ ಪದವಿಯನ್ನು ಇವ್ರಿಗೆ ಕೊಟ್ಟು ಸನ್ಮಾನ ಮಾಡಿದ್ದೀವಿ ಅಂತ ಆ ಥರನೂ ಬರ್ತಿರ್ತದೆ. ಈ ಉಪಾಧಿ ಅಂದರೆ ಒಂದು ಕಂಡೀಷನ್, ನಿಮಿತ್ತ. ಅದರಿಂದ ಈಗ ಆಕಾಶ ಅಂತ ಅನ್ನೋದು ಬಹಳ ದೊಡ್ಡ ಆಕಾಶ ಇದೆ. ಅದರಲ್ಲಿ ನಮ್ಮ ಮನೆ, ನಮ್ಮ ಮಠ, ನಮ್ಮ ಮಂದಿರ ಇವೆಲ್ಲ ಉಪಾಧಿಗಳು. ಆ ಉಪಾಧಿಯಲ್ಲಿ ಆಕಾಶ ಇದ್ದಾಗ ಅದನ್ನು ಮಠಾಕಾಶ, ಘಟಾಕಾಶ ಅಂತ ಹೀಗೆಲ್ಲ ಹೇಳ್ತಾರೆ. ಮತ್ತು ಉಪಾಧಿ ಅಂದರೆ ಒಂದು ನಿಮಿತ್ತ, ಅದರಲ್ಲೂ ತಾತ್ಕಾಲಿಕವಾದ ನಿಮಿತ್ತ ಅಂತ ಹೆಚ್ಚಾರ್ಥದಲ್ಲಿ ಬಳಸ್ತಾರೆ. ಆದರೆ ಎಲ್ಲ ಕಡೆನೂ ತಾತ್ಕಾಲಿಕ ಅಂತ ಏನಾಗಬೇಕಾಗಿಲ್ಲ ಉಪಾಧಿ ಅಂತ ಅನ್ನೋದಕ್ಕೆ, ಅದು ಗೊತ್ತಿರಲಿ. ಸರಿ, ಇದು ಬೇರೆ ಕಡೆ ಉಪಾಧಿ ಅಂತಂದ್ರೆ ಹೀಗರ್ಥ. ಈ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಅನುಮಾನ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಉಪಾಧಿ ಅಂದರೆ ಅಲ್ಲಿಯೂ ಕೂಡ ನಿಮಿತ್ತ ಅಂತಲೇ ಅರ್ಥ. ಅದಕ್ಕೆ ಒಂದು ಲಕ್ಷಣ ಇದೆ. ನವ್ಯ ನ್ಯಾಯದಲ್ಲಿ ಒಂದು ಲಕ್ಷಣ ಇದೆ, ಪ್ರಾಚೀನ ನ್ಯಾಯದಲ್ಲಿ ಒಂದು ಲಕ್ಷಣ ಇದೆ. ಈಗಿಲ್ಲಿ ತತ್ವಪ್ರಕಾಶಿಕಾದಲ್ಲಿ ತಗೊಂಡಿರುವುದು ಪ್ರಾಚೀನ ನ್ಯಾಯದ ಪ್ರಕಾರ ಅದು ಲಕ್ಷಣ, ಆ ಉಪಾಧಿ ಲಕ್ಷಣ. ಸರಿ, ಉಪಾಧಿ ಇದ್ದರೆ ಅನುಮಾನ ದುಷ್ಟಾನುಮಾನ ಆಗ್ತದೆ, ಅದು ನಮಗೆ ಮೊದಲು ಗಮನದಲ್ಲಿರಬೇಕು. ಉಪಾಧಿ ಇಲ್ಲದೆ ಹೋದರೆ ಅದು ಸದನುಮಾನ ಆಗ್ತದೆ. ಅದು ಈಗ ನಿಮಗೆ ಈ ಅನುಮಾನಕ್ಕೆ ಬ್ರಹ್ಮ ವಾಚ್ಯಂ ಜ್ಞೇಯತ್ವ ತನ್ನೋ ಲಕ್ಷ್ಯತ್ವ ತನ್ನೋ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಅದನ್ನು ನೋಡೋದು ಬೇಡ. ಪ್ರಸಿದ್ಧವಾದ ಉದಾಹರಣೆ ಅಂದರೆ ಪರ್ವತಃ ಧೂಮವಾನ್ ವನ್ಯೇಹೆ ಅಂತ ದುಷ್ಟಾನುಮಾನ ಏನಿದೆ, ಅಲ್ಲಿ ಉಪಾಧಿ ಹೇಳಲಿಕ್ಕೆ ಬರ್ತದೆ. ಪ್ರಸಿದ್ಧವಾದ ಸದನುಮಾನ ಅಂದರೆ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ, ಅಲ್ಲಿ ಉಪಾಧಿ ಹೇಳಲಿಕ್ಕೆ ಬರೋದಿಲ್ಲ. ಪರ್ವತಃ ಧೂಮವಾನ್ ವನ್ಯೇಹೆ ಅನ್ನುವ ಅನುಮಾನದಲ್ಲಿ ಉಪಾಧಿಯನ್ನು ಹೇಳಲಿಕ್ಕೆ ಬರ್ತದೆ. ಅದು ಯಾವ ಉಪಾಧಿಯಲ್ಲಿ ಅಂದರೆ ಆರ್ದ್ರೇಂಧನ ಸಂಯೋಗ. ಈಗ ನೋಡಿ, ಸದನುಮಾನ ಮೊದಲು ಹೇಳ್ತೇನೆ. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳಿದಾಗ ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ವನ್ಯ ಇದೆ. ಅದು ಅನ್ಕಂಡೀಷನಲ್ ರಿಲೇಷನ್, ಅವೆರಡರ ನಡುವೆ ನಿರುಪಾಧಿಕವಾದ ಸಂಬಂಧ. ಧೂಮ ಇದ್ರೆ ಸಾಕು, ವನ್ಯ ಇದ್ದೇ ಇರ್ತದೆ. ಹೀಗೆ ಹೇಳಲಿಕ್ಕೆ ಬರ್ತದೆ. ಆದ್ದರಿಂದ ಅದು ಸದನುಮಾನ. ಅದು ಆದರೆ ಯಾರಾದರೂ ಒಬ್ಬರು ಪರ್ವತಃ ಅಥವಾ ಪರ್ವತ ಬೇಡ ವಿಮತಃ ಧೂಮವಾನ್ ವನ್ಯೇಹೆ ಅಂತ ಹೀಗೆ ಒಂದು ಅನುಮಾನ ಪ್ರಯೋಗ ಮಾಡಿದರೆ, ಧೂಮವನ್ನೇ ಸಾಧ್ಯವನ್ನಾಗಿ ಮಾಡಿ ವನ್ಯನ್ನು ಹೇತುವನ್ನಾಗಿ ಪ್ರಯೋಗ ಮಾಡಿದರೆ ಅಲ್ಲಿ ಏನಾಗ್ತದೆ, ಇದು ದುಷ್ಟಾನುಮಾನ ಆಗ್ತದೆ. ಯಾಕೆ ದುಷ್ಟಾನುಮಾನ ಆಗ್ತದೆ ಅಂದರೆ ಅಲ್ಲಿ ಉಪಾಧಿ ಇದೆ. ವೇರ್ಯಾಸ್ ಆ ಪರ್ವತಃ ವನ್ಯಮಾನ್ ಧೂಮಾತ್ ಎಂಬ ಅನುಮಾನದಲ್ಲಿ ಉಪಾಧಿ ಇಲ್ಲ, ಅದರಿಂದ ಸದನುಮಾನ. ಇಲ್ಲಿ ಈ ಎರಡನೇ ದುಷ್ಟಾನುಮಾನದಲ್ಲಿ ಉಪಾಧಿ ಇರೋದ್ರಿಂದ ಅದು ದುಷ್ಟಾನುಮಾನ ಆಗಿದೆ. ಸರಿ, ಆರ್ದ್ರೇಂದ್ರನ ಸಂಯೋಗ ಅಂದ್ರೆ ಏನು? ಧೂಮ ಅಂದ್ರೆ ಏನು ಅಂತ ಗೊತ್ತು, ವನ್ಯ ಅಂದ್ರೆ ಏನು ಅಂತ ಗೊತ್ತು ನಮಗೆ. ಆರ್ದ್ರೇಂದ್ರನ ಸಂಯೋಗ ಅಂದ್ರೆ ಏನು? ಸಂಯೋಗ ಅಂದ್ರೆ ಸಂಬಂಧ ಅಂತ ಅರ್ಥ. ಇಂಧನ ಅಂದ್ರೆ ಉರುವಲು, ಫ್ಯೂಯಲ್ ಅಂತ ಅರ್ಥ. ಆರ್ದ್ರ ಅಂದ್ರೆ ಒದ್ದೆ ಆದದ್ದು. ಈಗ ಅಗ್ನಿಯನ್ನು ನಾವು ಎಲ್ಲಿಯಾದರೂ ಹೊತ್ತಿಸಿದಾಗ ಅದರಿಂದ ಧೂಮ ಏಳುತ್ತದೆ, ಅಗ್ನಿಯಿಂದ ಧೂಮ ಹುಟ್ಟೋದು. ಆದ್ರೆ ನಾವು ಅನುಮಾನ ಮಾಡುವಾಗ ಏನ್ ಮಾಡ್ತೀವಿ, ಹುಟ್ಟಿದ ಧೂಮವನ್ನು ಆಧಾರವಾಗಿ ಇಟ್ಕೊಂಡು ವನ್ಯನ್ನು ಸಾಧನೆ ಮಾಡ್ತೇವೆ. ಆ ಅಗ್ನಿಯನ್ನು ಈ ಥರ ನಾವು ಹೊತ್ತಿಸಿದಾಗ
ಆ ಅಗ್ನಿಗೆ ಸಂಬಂಧಪಟ್ಟಂಥ ಉರುವಲು ಏನಿರ್ತದಲ್ಲ ಅದರಲ್ಲಿ ತೇವಾಂಶ ಇದ್ದರೆ ಆವಾಗ ಅಲ್ಲಿ ಹೊಗೆ ಹೇಳ್ತದೆ. ತೇವಾಂಶ ಇಲ್ಲದೆ ಹೋದರೆ ಹೊಗೆ ಹೇಳೋದಿಲ್ಲ. ಇದು ನಮ್ಗೆ ಗೊತ್ತಿದೆ. ಈಗ ಉದಾಹರಣೆಗೆ ಪಾಕಶಾಲೆ, ಯಜ್ಞಶಾಲೆ ಮತ್ತು ಪರ್ವತ ಇತ್ಯಾದಿ ಕಡೆಗಳಲ್ಲಿ ಅಲ್ಲಿ ಏನೊಂದು ಉರುವಲು ಇರ್ತದಲ್ಲ, ಪಾಕಶಾಲೆ ಯಜ್ಞಶಾಲೆಗಳಲ್ಲಂತೂ ಕಟ್ಟಿಗೆನೇ ಉಪಯೋಗ ಮಾಡ್ತಾರೆ, ಇದು ಗೊತ್ತಿದೆ. ಹಾಗೆ ತುಪ್ಪನೂ ಉಪಯೋಗ ಮಾಡ್ತಾರೆ. ತುಪ್ಪದಲ್ಲೂ ತೇವಾಂಶ ಇರ್ತದೆ, ಕಟ್ಟಿಗೆಯಲ್ಲೂ ಕೂಡ ಸ್ವಲ್ಪ ತೇವಾಂಶ ಇರ್ತದೆ. ಎಷ್ಟೇ ಚೆನ್ನಾಗಿ ಒಣಗಿಸಿ ತಂದರೂ ಕೂಡ ಹೊಗೆ ಕಡಿಮೆ ಇರ್ತದೆ ಅಂತ ಹೊರತು 100% ಹೊಗೆ ಇರೋದೇ ಇಲ್ಲ ಅಂತ ನಾವು ಹೇಳೋದು ಕಷ್ಟ. ಆದ್ದರಿಂದ ಇಲ್ಲೆಲ್ಲ ತೇವಾಂಶ ಉರುವಲಿನಲ್ಲಿ ತೇವಾಂಶ ಇದ್ದೇ ಇರ್ತದೆ. ಇನ್ನು ಕೆಲವು ಕಡೆ ಆ ತೇವಾಂಶ ಇರೋದಿಲ್ಲ. ಈ ಉದಾಹರಣೆಗೆ ಒಂದು ಬಂಗಾರ, ಬೆಳ್ಳಿ ಇತ್ಯಾದಿಗಳನ್ನು, ಬಂಗಾರ, ಕಬ್ಬಿಣ ಇತ್ಯಾದಿಗಳನ್ನು ನಾವು ಬೆಂಕಿಯ ಸಂಪರ್ಕಕ್ಕೆ ತಂದಾಗ ಅದರಲ್ಲಿ ತೇವಾಂಶ ಇರೋದಿಲ್ಲ. ಆದ್ದರಿಂದ ಅಲ್ಲಿ ಹೊಗೆ ಹೇಳೋದಿಲ್ಲ. ಮೂಲಭೂತವಾಗಿ ತುಪ್ಪ, ಕಟ್ಟಿಗೆ, ವಸ್ತ್ರ ಮತ್ತು ಬೆಳ್ಳಿ, ಬಂಗಾರ ಎಲ್ಲದರಲ್ಲೂ ಕೂಡ ನೀರಿನ ಅಂಶ ಅಂತ ಅನ್ನೋದು ಇದ್ದೇ ಇರ್ತದೆ. ಪೃಥ್ವಿ, ಅಪ್ಪು, ತೀರಸು, ವಾಯು, ಆಕಾಶ ಈ ಮಹಾಭೂತಗಳ ಸಂಪರ್ಕದಿಂದಾಗೇ ಇವೆಲ್ಲ ವಸ್ತುಗಳು ಹುಟ್ಟಿರೋದು. ನಾವು ಉಪಯೋಗ ಮಾಡುವಂಥ ಸ್ಥೂಲ ವಸ್ತುಗಳು ಅಲ್ಲಿ ನೀರಿನ ಅಂಶ ಇರ್ತದೆ, ಆದರೆ ಅದನ್ನ ತೇವಾಂಶ ಅನ್ನುವಷ್ಟು ನೀರಿನ ಅಂಶ ಅಲ್ಲಿರೋದಿಲ್ಲ. ಆದ್ದರಿಂದ ಬೆಂಕಿಯನ್ನು ಕಬ್ಬಿಣಕ್ಕೆ ಹಾಕಿದಾಗ ಅದು ಆ ಕಬ್ಬಿಣ ಇಡೀ ತಾನೇ ಪ್ರಜ್ವಲಿಸ್ತದೆ, ಒಂದು ಬೆಂಕಿಯ ಗೋಳಾಗಿಬಿಡ್ತದೆ, ಧೂಮ ಬರೋದಿಲ್ಲ. ಹೀಗೆ ಧೂಮ ಆರ್ದ್ರೇಂದ್ರನ ಸಂಯೋಗ, ತೇವಾಂಶವುಳ್ಳಂಥ ಉರುವಲಿನ ಸಂಯೋಗ ಅಂತ ಅರ್ಥ. ಇದು ಉಪಾಧಿ. ಎಲ್ಲಿ ಪರ್ವತಃ ಧೂಮವಾನ್ ವನ್ಯೇ ಅಂತ ಅನ್ನೋದಕ್ಕೆ ಇದು ದುಷ್ಟಾನುಮಾನ ಆಗ್ತದೆ. ಅದು ತಾತ್ಪರ್ಯ ಏನಂದರೆ, ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳಿದಾಗ ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ವನ್ಯ ಇದೆ ಅಂತ ಸರಳವಾಗಿ ಹೇಳಲಿಕ್ಕೆ ಬರ್ತದೆ. ಅಲ್ಲೇನಾದ್ರು ಕಂಡೀಷನ್ ಹೇಳಬೇಕಾಗಿಲ್ಲ. ಧೂಮ ಒಂದಿದ್ರೆ ಸಾಕು, ವನ್ಯ ಇದ್ದೇ ಇರ್ತದೆ. ಧೂಮದ ಜೊತೆಗೆ ಮತ್ತೇನೂ ಇರಬೇಕಾಗಿಲ್ಲ. ಆದರೆ ಪರ್ವತಃ ಧೂಮವಾನ್ ವನ್ಯೇ ಅಂತ ದುಷ್ಟಾನುಮಾನ ನಾವು ಪ್ರಯೋಗ ಮಾಡಿದಾಗ ಇಲ್ಲಿ ವನ್ಯ ಇರ್ತದೋ ಅಲ್ಲಿ ಧೂಮ, ಎಲ್ಲಿ ವನ್ಯ ಅನ್ನೋ ಹೇತು ಇರ್ತದೋ ಅಲ್ಲೆಲ್ಲ ಕಡೆನೂ ಕೂಡ ಧೂಮ ಇರೋದಿಲ್ಲ. ಅದು ಸಮಸ್ಯೆ ಆಗೋದು. ಯಾಕೆಂದರೆ ವನ್ಯ ಪಾಕಶಾಲೆಯಲ್ಲಿದೆ, ಯಜ್ಞಶಾಲೆಯಲ್ಲಿದೆ, ಹಾಗೆ ಪರ್ವತದಲ್ಲಿದೆ, ಅದೆಲ್ಲ ಸರಿ. ಆದರೆ ವನ್ಯ ಅಯೋಗೋಲಕದಲ್ಲೂ ಇದೆಯಲ್ಲ, ಉರಿಯುವ ಕಬ್ಬಿಣದ ಗೋಲದಲ್ಲೂ ಕೂಡ, ಪೀಸಿನಲ್ಲೂ ಕೂಡ ಬೆಂಕಿ ಇದ್ದೇ ಇದೆ, ಅಲ್ಲಿ ಧೂಮ ಇಲ್ಲ. ಹಿಂಗೆ ಸಮಸ್ಯೆ ಬರ್ತದೆ. ಆದ್ದರಿಂದ ಅಲ್ಲಿ ಅಗ್ನಿ ಮತ್ತು ಧೂಮಗಳ ನಡುವೆ ಪ್ಯೂರ್ ರಿಲೇಷನ್ ಇಲ್ಲ, ನಿರುಪಾಧಿಕವಾದ ಸಂಬಂಧ ಅಲ್ಲಿಲ್ಲ, ಸೋಪಾಧಿಕವಾದ ಸಂಬಂಧ ಇದೆ. ಇನ್ನೇನು ಹೇಳಬೇಕು? ಹಾಗಾಗಿ ಎಲ್ಲಿ ಅಗ್ನಿಯ ಜೊತೆಗೆ ಅರ್ಧೇಂದ್ರನ ಸಂಯೋಗ ಇರ್ತದೋ ಅಲ್ಲಿ ಧೂಮ ಇರ್ತದೆ ಅಂತ ಹೇಳಬೇಕು. ಎತ್ರ ವನ್ಹಿ ತತ್ರ ಧೂಮ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎತ್ರ ವನ್ಹಿನಾ ಸಾಕಂ ಅರ್ಧೇಂದ್ರನ ಸಂಯೋಗ ತತ್ರ ಧೂಮ ಅಂತ ಹೇಳಬೇಕಾಗ್ತದೆ ಈ ಎರಡನೇ ಅನುಮಾನದಲ್ಲಿ. ಆವಾಗ ಅದು ಆ ಸಂಬಂಧ ಸರಿಯಾಗ್ತದೆ. ಅಂತೂ ವನ್ಹಿ ಎಂಬ ಹೇತು, ಧೂಮ ಎಂಬ ಸಾಧ್ಯದ ಜೊತೆಗೆ ಶುದ್ಧವಾದ ಅರ್ಥಾತ್ ನಿರುಪಾಧಿಕವಾದ ಸಂಬಂಧ ಇಲ್ಲ, ಸೋಪಾಧಿಕವಾದ ಸಂಬಂಧವೇ ಇದೆ. ಆ ಸೋಪಾಧಿಕವಾದ ಸಂಬಂಧ ಬಂದುಬಿಟ್ರೆ ಅದನ್ನು ದುಷ್ಟಾನುಮಾನ ಅಂತ ಕರೀತಾರೆ. ಹಾಗೆ ಅನುಮಾನ ಪ್ರಯೋಗ ಮಾಡಬಾರ್ದು. ನೀವು ಪ್ರಯೋಗ ಮಾಡಿದ್ದು ಪರ್ವತಃ ಧೂಮವಾನ್ ವನ್ಯೇ ಅಂತ ಯಾರು ದೋಷ ಹೇಳಿದರೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಮತ್ತೇನೋ ಅಲ್ಲಿ ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟ್ರೆ ಅದು ತಪ್ಪಾಗ್ತದೆ. ಆ ಸೋಪಾಧಿಕೋ ಹೇತು ವ್ಯಾಪ್ಯತ್ವಾಸಿದ್ಧ ಅಂತ ತರ್ಕಸಂಗ್ರಹ ದೀಪಿಕಾ ಮೊದಲಾದ ಕಡೆ ಎಲ್ಲಿ ಹೇತು ಸೋಪಾಧಿಕವಾಗಿರ್ತದೋ, ಹೇತುವಿಗೊಂದು ಉಪಾಧಿ ಇರ್ತದೋ, ಅದು ಆ ಹೇತುವನ್ನು ಸೋಪಾಧಿಕ ಹೇತು ಅಂತಾರೆ. ಅದನ್ನೇ ವ್ಯಾಪ್ಯತ್ವ ಸಿದ್ಧ ಅಂದರೆ ಆ ಹೇತುವಿಗೂ ಸಾಧ್ಯಕ್ಕೂ ಇರುವ ವ್ಯಾಪ್ತಿ ಅನ್ನೋದು ಸಿದ್ಧವಾಗಿರೋದಿಲ್ಲ ಅಂತ ಅದನ್ನು ಬೇರೆ ಬೇರೆ ಶಬ್ದಗಳಿಂದ ಹೇಳ್ತಾರೆ. ಹೀಗೆ ಇದನ್ನೇ ಸೋಪಾಧಿಕ ಅನುಮಾನ ಅಂತ ಕೂಡ ಹೇಳ್ತಾರೆ. ಅಂತೂ ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನೋದು ಸದನುಮಾನ, ಪರ್ವತಃ ಧೂಮವಾನ್ ವನ್ಯ ಅನ್ನೋದು ದುಷ್ಟಾನುಮಾನ. ಯಾಕೆಂದ್ರೆ ಇಲ್ಲಿ ಉಪಾಧಿಯ ಸಂಬಂಧ ಇದೆ. ಮತ್ತು ಅದರಿಂದ ಕೊನೆಗೆ ಏನಾಗ್ತದಂದ್ರೆ ಅನುಮಾನ ದುಷ್ಟಾನುಮಾನ ತೀರ್ಮಾನ ಆಗ್ತದೆ. ಅದರ ಪರಿಣಾಮವಾಗಿ ಕೊನೆಗೆ ಈ ವಿಮತಃ ಧೂಮವಾನ್ ವನ್ಯೇ ಅಂತ ಅನುಮಾನ ಪ್ರಯೋಗ ಮಾಡಿದ್ವಲ್ಲ, ವಿಮತಃ ಅಂದರೆ ವಿವಾದಾಸ್ಪದವಾದ ಈ ವಸ್ತು ಧೂಮ ಉಳ್ಳದ್ದಾಗಿದೆ, ಯಾಕಂದರೆ ವನ್ಯ ಉಳ್ಳದ್ದಾದ್ರಿಂದ ಅಂತ. ಅಲ್ಲಿ ಆರ್ಧೇಂದ್ರನ ಸಂಯೋಗ ಅನ್ನೋ ಉಪಾಧಿ ಬಂದಿದ್ದರಿಂದ ಆ ಧೂಮದ ಅಭಾವವನ್ನು ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನೀವು ಈ ಎದುರಾಳಿಯಾದವನು ವಿಮತಃ ಧೂಮವಾನ್ ವನ್ಯೇ ಅಂತ ಅನುಮಾನ ಪ್ರಯೋಗ ಮಾಡಿದ. ಅದಕ್ಕೆ ಪ್ರತಿಯಾಗಿ ಮುಂದೆ ಕೂತವನು ಏನು ಮಾಡ್ತಾನೆ, ವಿಮತಃ ಧೂಮಾಭಾವವಾನ್, ಯಾಕಂದರೆ ಆರ್ಧೇಂದ್ರನ ಸಂಯೋಗ ಅಭಾವಾತ್ ಅಂತ ಅನುಮಾನ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತೂ ವಾದಿ ಹೇಳಿದ ಅನುಮಾನಕ್ಕೆ ಉಪಾಧಿ ಬಂದರೆ, ಉಪಾಧಿಯನ್ನು ಪ್ರತಿವಾದಿ ಹೇಳಿದರೆ, ಆವಾಗ ಆ ಉಪಾಧಿಯನ್ನು ಉಪಯೋಗ ಮಾಡಿಕೊಂಡು, ಅರ್ಥಾತ್ ಉಪಾಧಿಯ ಅಭಾವವನ್ನು ಹೇತುವನ್ನಾಗಿ ಮಾಡಿಕೊಂಡು
ಧೂಮದ ಅಭಾವವನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಇದಕ್ಕೆ ಸತ್ಪ್ರತಿಪಕ್ಷ ಅನುಮಾನ ಅಂತ ಕರೀತಾರೆ. ವಾದಿಯಾದವನು ಪರ್ವತಃ ಧೂಮವಾನ್ ವನ್ನೇ ವಿಮತಃ ಧೂಮವಾನ್ ವನ್ನೇ ತನುವಾನ ಪ್ರಯೋಗ ಮಾಡಿದ. ಅದಕ್ಕೆ ಸತ್ಪ್ರತಿಪಕ್ಷ ಅನುಮಾನವನ್ನು ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಉಪಾಧಿ ಇದ್ದುದರಿಂದ. ಪರ್ವತಃ ಅಥವಾ ವಿಮತಃ ಧೂಮಾಭಾವವಾನ್, ಯಾಕೆಂದ್ರೆ ವನ್ಯ ಭಾವ, ಆದ್ಯೇಂದ್ರ ಸಂಯೋಗ ಅಭಾವ ಆತು. ಆದ್ಯೇಂದ್ರ ಸಂಯೋಗ ಇದ್ರಷ್ಟೇ ಧೂಮ ಇರ್ತದೆ. ಇಲ್ಲಿ ಆದ್ಯೇಂದ್ರ ಸಂಯೋಗ ಇಲ್ಲ, ಆದ್ರಿಂದ ಧೂಮನು ಕೂಡ ಇಲ್ಲ ಅಂತ ಹೀಗೆ ಪ್ರತಿಪಕ್ಷ ಅನುಮಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಎಲ್ಲಿಯೇ ಉಪಾಧಿ ಬಂದರೆ ಉಪಾಧಿಯ ಮೂಲಕ ಆಗೋ ಸಮಸ್ಯೆ ಏನಂದ್ರೆ, ವಾದಿ ಪ್ರಯೋಗ ಮಾಡಿದ ಅನುಮಾನಕ್ಕೆ ಪ್ರತಿಯಾಗಿ ಸತ್ಪ್ರತಿಪಕ್ಷ ಅನುಮಾನ, ಎದುರಾಳಿ ಅನುಮಾನವನ್ನು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಎದುರಾಳಿ ಅನುಮಾನವನ್ನು ಪ್ರಚೋದಿಸಿಕೊಡುವುದೇ ಉಪಾಧಿಯ ಕೆಲಸ. ಇದು ಎಲ್ಲ ಕಡೆ ಆಗುವಂಥ ವಿಷಯ. ಅದಕ್ಕೆ ಇದಿಷ್ಟು ಉಪಾಧಿಯ ವಿಷಯ ಆಯಿತು. ಉಪಾಧಿಯ ಲಕ್ಷಣ ಒಂದಿದೆ, ಅದನ್ನ ಲಕ್ಷಣ ಏನು ಅಂತ ಈಗ ಮುಂದೆ ಹೇಳ್ತೇನೆ. ಒಂದು ಅನುಮಾನಕ್ಕೆ ಉಪಾಧಿ ಇದೆ ಅಂತ ಹೇಳಿದ್ರು, ಆ ಅನುಮಾನದಲ್ಲಿ ಹೇತುವು ಸಾಧ್ಯ ವ್ಯಭಿಚಾರಿಯಾಗಿದೆ ಅಂದ್ರೂ ಅರ್ಥ ಒಂದೇ, ಹೆಚ್ಚು ಕಡಿಮೆ. ಅದನ್ನು ಬೇರೆ ಮಾತಿನಿಂದ ಹೇಳೋದಷ್ಟೆ. ಹೀಗೆ ಉಪಾಧಿಯನ್ನು ಎಲ್ಲಿಯಾದ್ರೂ ಹೇಳಿದರೆ ಅದ್ರ ತಾತ್ಪರ್ಯ ಏನಂದ್ರೆ, ನೋಡಿ, ವಾದಿಗಳನ್ನು ಕುರಿತು ಪ್ರತಿವಾದಿ ಹೇಳ್ತಿರ್ತಾನೆ, ನೀವು ವಿಮತಃ ಧೂಮವಾನ್ ವನ್ಯೇ ಅಂತ ಅನುಮಾನ ಪ್ರಯೋಗ ಮಾಡಿದೆ, ಧೂಮವನ್ನು ಸಾಧನೆ ಮಾಡಲಿಕ್ಕೆ ವನ್ಯಯನ್ನು ಹೇತುವನ್ನಾಗಿ ಮಾಡಿದೆ. ಆದರೆ ಆಕ್ಚುಲಿ ಧೂಮವನ್ನು ಸಾಧನೆ ಮಾಡಲಿಕ್ಕೆ ವನ್ಯ ಸರಿಯಾದ ಹೇತು ಅಲ್ಲ. ಧೂಮವನ್ನು ಸಾಧನೆ ಮಾಡಲಿಕ್ಕೆ ಸರಿಯಾದ ಹೇತು ಅಂದ್ರೆ ಯಾವುದು? ಆದ್ಯೇಂದ್ರ ಸಂಯೋಗವೇ. ಆದ್ಯೇಂದ್ರ ಸಂಯೋಗ ಇದ್ದು ವನ್ಯ ಇದ್ರೆ ಧೂಮ ಬರ್ತದೆ ಹೊರತು ಬರೇ ವನ್ಯ ಇದ್ದು ಧೂಮ ಬರೋದಿಲ್ಲ ಅಂತ ಅವನಿಗೆ ತೋರಿಸ್ಕೊಟ್ಟಾಗೆ. ಇದು ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನೋದ್ರ ಬಗ್ಗೆ ಹೆಚ್ಚು ದೊಡ್ಡ ವಾಕ್ಯಾರ್ಥ ಯಾರು ಜಗತ್ತಿನಲ್ಲಿ ಮಾಡದೇ ಇರಬಹುದು. ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಾಕ್ಯಾರ್ಥಗಳನ್ನು ಮಾಡ್ತಿರ್ತಾರೆ. ವಾದಿ ಆದವನು ಯಾವುದೋ ಒಂದು ಹೇತುವನ್ನು ಇಟ್ಕೊಂಡು ಇನ್ನೊಂದು ಏನೋ ಸಾಧ್ಯವನ್ನು ಸಾಧನೆ ಮಾಡ್ತಿರ್ತಾನೆ. ಆಗ ಪ್ರತಿವಾದಿ ಆದವನಿಗೆ ನೀವು ಕೊಟ್ಟ ಕಾರಣ ಸರಿ ಇಲ್ಲ, ಸಾಧ್ಯ ಸರಿ ಇರ್ಬೋದು, ಆದರೆ ಆ ಸಾಧ್ಯವನ್ನು ಸಮರ್ಥನೆ ಮಾಡಲಿಕ್ಕೆ ನೀವು ಕೊಟ್ಟ ಕಾರಣ ಸರಿ ಇಲ್ಲ, ಆ ಸಾಧ್ಯವನ್ನು ಸಮರ್ಥನೆ ಮಾಡಲಿಕ್ಕೆ ಈ ಕಾರಣವನ್ನು ಕೊಡಬಾರ್ದು, ಬೇರೆ ಕಾರಣವನ್ನು ಕೊಡಬೇಕು. ಆ ಬೇರೆ ಕಾರಣ ಯಾವುದು ಅಂದರೆ ಅದೇ ಉಪಾಧಿ. ಅದಕ್ಕೆ ನಾನು ಉಪಾಧಿ ಅಂದರೆ ನಿಮಿತ್ತ ಅಂತ ಹೇಳಿದೆ. ಹೀಗೆ ಹೇಳುವುದು ತಾತ್ಪರ್ಯ ಆಗಿರ್ತದೆ. ಇದನ್ನ ಬೇರೆ ಬೇರೆ ಕಡೆ ನೀವು ಗ್ರಂಥಗಳನ್ನು ಓದಿದಾಗ ಅದು ಗೊತ್ತಾಗ್ತದೆ. ಈ ಉದಾಹರಣೆಗೆ ವೀರಾಪೌರುಷೇತ್ವದ ಚರ್ಚೆಯಲ್ಲಿ ಈ ಉಪಾಧಿಯ ಬಗ್ಗೆ ಚರ್ಚೆ ಇದೆ. ಅದು ನಾನೇನು ಇಲ್ಲಿ ವಿವರಿಸೋದಿಲ್ಲ, ಹೇಗೆ ಬರ್ತದೆ ಅಂತ ಹೇಳಿದೆ. ವೇದಗಳು ಅಪೌರುಷೇ ಯಾಕೆ, ಪೌರುಷೇ ಯಾಕೆ, ಏನು ಅಲ್ಲಿ ಚರ್ಚೆ ಇದೆ. ಹಾಗೆ ಇಲ್ಲೂ ಕೂಡ ಬ್ರಹ್ಮ ವಾಚ್ಯ ಅಂತ ನಾವು ಹೇಳಿದ್ವಿ, ವಾಚ್ಯ ಅಂತ ಅವ್ರು ಒಪ್ಲಿಕ್ಕೆ ತಯಾರಿಲ್ಲ. ಇಲ್ಲೂ ಕೂಡ ಉಪಾಧಿಯ ಚರ್ಚೆ ಇದೆ. ಉಪಾಧಿಯ ಚರ್ಚೆ ಬರೋದು ಹೀಗೆ. ಅಂತೂ ಒಂದು ಸಾಧ್ಯವನ್ನು ಸಮರ್ಥನೆ ಮಾಡಲಿಕ್ಕೆ ಹೇತುವನ್ನಾಗಿ ಒಂದನ್ನು ಏನೋ ಹೇಳ್ತಾನೆ ಒಬ್ಬ ವಾದಿ. ನೀವು ಹೇಳಿದ ಹೇತು ಸರಿ ಇಲ್ಲ, ಅದಕ್ಕೆ ಬೇರೆ ಹೇತು ಇದೆ, ಹೀಗೆ ಪ್ರಯೋಗ ಮಾಡಬಾರ್ದು ಅಂತೆಲ್ಲ ಹೇಳುವುದು ಉಪಾಧಿಯ ಉದ್ದೇಶ ಆಗಿರ್ತದೆ. ಉಪಾಧಿಯನ್ನು ಎಲ್ಲೇ ಹೇಳಿದ್ರು ಅದ್ರ ತಾತ್ಪರ್ಯ ಹೀಗೆ. ಈ ಉಪಾಧಿಗೆ ಒಂದು ಲಕ್ಷಣ ಹೇಳಿದ್ದಾರೆ. ಆ ಉಪಾಧಿ ಇದ್ರೆ ಅದನ್ನ ಲಕ್ಷಣ ಅಂತ ಹೇಳ್ಬೋದು ಅಂತ. ಈಗ ನಾವು ಲಕ್ಷಣ ಇಲ್ಲದೇನೆ ನಮ್ಮ ಅನುಭವದಲ್ಲಿ ನೋಡಿದ್ದಾಯ್ತು ಇದನ್ನು ಉಪಾಧಿಯನ್ನು. ಲಕ್ಷಣ ಪ್ರಾಚೀನ ನ್ಯಾಯದಲ್ಲಿ ಒಂದು ಲಕ್ಷಣ ಹೇಳಿದ್ದಾರೆ, ನವೀನ ನ್ಯಾಯದಲ್ಲಿ ಮತ್ತೊಂದು ಲಕ್ಷಣ ಹೇಳಿದ್ದಾರೆ. ಈಗಿಲ್ಲಿ ತತ್ವ ಪ್ರಕಾಶಿಕದಲ್ಲಿ ಚರ್ಚೆ ಮಾಡ್ತಿರೋದು ಏನಿದೆ, ಇದು ಪ್ರಾಚೀನ ನ್ಯಾಯ ಪ್ರಕಾರ ಮಾಡಿದ ಲಕ್ಷಣ. ಅದು ಮೊದಲು ನಮಗೆ ಗೊತ್ತಿರಬೇಕು. ಯಾಕೆಂದ್ರೆ ಜಯತೀರ್ಥರು ಈ ಆಚಾರ್ಯ ಗ್ರಂಥಗಳಿಗೆ ಟೀಕೆ ಬರೆಯೋ ಕಾಲಕ್ಕೆ ಪ್ರಾಚೀನ ನ್ಯಾಯ ಅದು ಹಿಂದೆ ಸರಿದು, ಹಿನ್ನೆಲೆಗೆ ಸರಿದು, ನವ್ಯ ನ್ಯಾಯ ಪ್ರವರ್ಧಮಾನಕ್ಕೆ ಬರ್ತಿರುವ ಕಾಲ ಅಂತ ಸಾಮಾನ್ಯ ಗ್ರಹಿಕೆ. ಆದ್ರಿಂದ ಅವರು ಪ್ರಾಚೀನ ನ್ಯಾಯದ ವಿಷಯಗಳನ್ನು ನವ್ಯ ನ್ಯಾಯದ ವಿಷಯಗಳನ್ನು ಸೇರಿಸ್ಕೊಂಡು ಅದರ ವಾದ ವಿವಾದ ಮಾಡುವಾಗ, ಚರ್ಚೆ ಮಾಡುವಾಗ ನವ್ಯ ನ್ಯಾಯದವರು ಪ್ರಾಚೀನ ನ್ಯಾಯದವರು ಇವರು ಸಂಪರ್ಕಕ್ಕೆ ಬರ್ತಿದ್ರು. ಆ ಥರ ಅವ್ರ ಭಾಷೆಯಲ್ಲಿ ಅವರಿಗೆ ಅವರು ಉತ್ತರ ಕೊಡಬೇಕಾಗ್ತಿತ್ತು. ಹಾಗಾಗಿ ಇವೆಲ್ಲ ಕಾಣಿಸ್ತವೆ ಈ ವಿಷಯಗಳು. ಪ್ರಾಚೀನ ನ್ಯಾಯದಲ್ಲಿ ಅದಕ್ಕೊಂದು ಲಕ್ಷಣ ಇದೆ, ನವ್ಯ ನ್ಯಾಯದಲ್ಲಿ ಒಂದು ಲಕ್ಷಣ ಇದೆ. ನಮಗೀಗ ಸಾಧ್ಯ ವ್ಯಾಪಕತ್ವ ಸತಿ ಸಾಧನ ಅವ್ಯಾಪಕತ್ವಂ ಅಂತ ಒಂದು ಲಕ್ಷಣ ಗೊತ್ತಿದೆ. ನಾವೆಲ್ಲ ತರ್ಕಸಂಗ್ರಹ ದೀಪಿಕಾದಲ್ಲಿ ಓದಿದ್ದೇವೆ. ಅದು ನವ್ಯ ನ್ಯಾಯದ ಲಕ್ಷಣ. ಅದು ವಿವರಣೆ ಮಾಡದೆ ಹೋದ್ರೆ ಗೊತ್ತಾಗೋದಿಲ್ಲ, ಅದನ್ನು ವಿವರಣೆ ಮಾಡ್ತೇನೆ ಮುಂದೆ. ಪ್ರಾಚೀನ ನ್ಯಾಯದ ಪ್ರಕಾರ ಸಾಧ್ಯಾಭಾವ ವ್ಯಾಪ್ಯಾಭಾವ ಪ್ರತಿಯೋಗಿತ್ವಂ ಅಂತ ಇದು ಪ್ರಾಚೀನ ನ್ಯಾಯದ ಪ್ರಕಾರ ಲಕ್ಷಣ. ಸಾಧ್ಯಾಭಾವ ವ್ಯಾಪ್ಯಾಭಾವ ಪ್ರತಿಯೋಗಿತ್ವಂ ಇದು ಉಪಾಧಿಯ ಲಕ್ಷಣ ಆಗ್ತದೆ. ಇವೆರಡು ಲಕ್ಷಣಗಳನ್ನು ಕೂಡ ನಾನು ವಿವರಿಸಬೇಕು. ಇದು ಲಕ್ಷಣ ವಿವರಿಸದೆ ಹೋದರೆ ಗೊತ್ತಾಗೋದಿಲ್ಲ. ಮೊದಲು ಈ ನವ್ಯ ನ್ಯಾಯದ ಪ್ರಕಾರ ಅದು ಲಕ್ಷಣ ಹೇಗೆ ಅಂತ ಅದನ್ನು ವಿವರಿಸ್ತೇನೆ. ಯಾಕೆಂದರೆ ಈಗಾಗಲೇ ಅದು ಎಲ್ಲರೂ ಕೂಡ ಕೇಳಿದರೆ ಹೆಚ್ಚು ಕಡಿಮೆ
ತರ್ಕಸಂಗ್ರಹ ದೀಪಿಕಾ, ಖಂಡನತ್ರಯ, ತತ್ವನಿರ್ಣಯ ಓದೋರಿಗೆ ಗೊತ್ತಿರ್ತದೆ, ಅದನ್ನು ಮೊದಲು ಹೇಳ್ತೇನೆ. ಆಮೇಲೆ ಇವತ್ತಿನ ಸಮಯ ಉಳಿದ್ರೆ ಪ್ರಾಚೀನ ನ್ಯಾಯ ಅಂತ ಹೇಳ್ತೇನೆ. ಉಪಾಧಿ ಅನ್ನೋದು ಸಾಧ್ಯಕ್ಕೆ ವ್ಯಾಪಕವಾಗಿರಬೇಕು, ಸಾಧನಕ್ಕೆ ಅವ್ಯಾಪಕವಾಗಿರಬೇಕು ಅಂತ ಲಕ್ಷಣ. ಸಾಧ್ಯ ವ್ಯಾಪಕತ್ವ ಸತಿ ಸಾಧನ ಅವ್ಯಾಪಕತ್ವ ಅಂತ. ಈಗ ಪರ್ವತಃ ಧೂಮವಾನ್ ವನ್ಯ ಎನ್ನುವಲ್ಲಿ ಅರ್ಧೇಂದ್ರ ಸಂಯೋಗ ಅಂತ ಉಪಾಧಿ ಹೇಳಿದಾರಲ್ಲ, ಅದೇನಾಗಿದೆ, ಸಾಧ್ಯಕ್ಕೆ ವ್ಯಾಪಕವಾಗಿದೆ, ಸಾಧನಕ್ಕೆ ಅವ್ಯಾಪಕವಾಗಿದೆ. ಈಗ ಸಾಧ್ಯ ಅಂದರೆ ಯಾವುದು? ಧೂಮ. ಆ ಧೂಮಕ್ಕಿದು ವ್ಯಾಪಕವಾಗಿದೆ. ಯತ್ರ ಯತ್ರ ಧೂಮ ತತ್ರ ತತ್ರ ಅರ್ಧೇಂದ್ರ ಸಂಯೋಗ. ಇದು ನಮ್ಮ ವ್ಯವಹಾರದಲ್ಲಿ ಅನುಭವಿಸಿದ್ದ ಹಾಗಿದೆ. ಎಲ್ಲೆಲ್ಲಿ ಹೊಗೆ ಇರ್ತದೋ ಅಲ್ಲೆಲ್ಲ ಖಂಡಿತವಾಗಿಯೂ ಅರ್ಧೇಂದ್ರ ಸಂಯೋಗ ಇದ್ದೇ ಇರ್ತದೆ. ಆದ್ದರಿಂದ ಸಾಧ್ಯಕ್ಕೆ ವ್ಯಾಪಕವಾಗಿದೆ. ಆದರೆ ಸಾಧನವಾದಂಥ ವನ್ಹಿ ಏನಿದೆ, ವನ್ಹಿಗೆ ಈ ಅರ್ಧೇಂದ್ರ ಸಂಯೋಗ ಅನ್ನೋದು ವ್ಯಾಪಕ ಅಲ್ಲ. ಎಲ್ಲೆಲ್ಲಿ ವನ್ಹಿ ಇದೆಯೋ ಅಲ್ಲೆಲ್ಲ ಅರ್ಧೇಂದ್ರ ಸಂಯೋಗ ಇಲ್ಲ. ಯಾಕೆಂದ್ರೆ ವನ್ಹಿ ಕಾದ ಕಬ್ಬಿಣದಲ್ಲೂ ಇದೆ, ಅಲ್ಲಿ ಅರ್ಧೇಂದ್ರ ಸಂಯೋಗ ಅನ್ನೋದು ಇಲ್ಲ. ಆದ್ರಿಂದ ಅರ್ಧೇಂದ್ರ ಸಂಯೋಗ ಅನ್ನೋದು ಸಾಧ್ಯ ವ್ಯಾಪಕವಾಯಿತು, ಸಾಧನ ಅವ್ಯಾಪಕ ಆಯಿತು. ಆದ್ರಿಂದ ಇದನ್ನೇನು ಹೇಳ್ತಾರೆ? ಉಪಾಧಿ ಅಂತ ಹೇಳ್ತಾರೆ. ಇದು ಈ ಥರದ್ದು ಸಾಧ್ಯ ವ್ಯಾಪಕತ್ವ ಮತ್ತು ಸಾಧನ ವ್ಯಾಪಕತ್ವ ಇವೆರಡೂ ಬಂದುಬಿಟ್ರೆ ಅದನ್ನು ಉಪಾಧಿ ಅಂತ ಹೇಳುವುದು ಎಲ್ಲ ಕಡೆ ಪ್ರಸಿದ್ಧವಾದಂಥ ನವ್ಯ ನ್ಯಾಯದ ಲಕ್ಷಣ, ನಮಗೆ ಈಗಾಗಲೇ ಪರಿಚಿತ ಆಗಿರುವಂಥ ಲಕ್ಷಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.